ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯದ ಉದ್ಘಾಟನೆ, ಸಮಾಧಿಯ ಸ್ಥಳದಲ್ಲಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಉದ್ಘಾಟನೆಯನ್ನು ಮಾಡಿದಂಥ ವೇದಿಕೆ ಮೇಲಿದ್ದಂಥ ನಮ್ಮ ಕಾಗಿನೆಲೆ ಗುರುಪೀಠದ ಶ್ರೀಗಳು ಆದಂಥ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಇನ್ನೋರ್ವ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯಗಳಿಗೆ ಭಾಗ್ಯವನ್ನು ಕೊಡೋದ್ರ ಜೊತೆಗೆ ಗ್ಯಾರಂಟಿಯನ್ನು ಕೊಡೋದ್ರ ಮುಖಾಂತರ ಇಡೀ ದೇಶದೊಳಗೆ ಮೊಟ್ಟ ಮೊದಲನೇ ಗ್ಯಾರಂಟಿಯ ಮುಖ್ಯಮಂತ್ರಿಗಳಂತಂತೆ ಏನಾದರೂ ಹೆಸರನ್ನು ಪಡೆದಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಹಾಗೂ ಲೋಕೋಪಯೋಗ ಇಲಾಖೆಯ ಸಚಿವರು ನನ್ನ ಆತ್ಮೀಯ ಸೋದರರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ ಹಾಗೂ ಇನ್ನೋರ್ವ ಮಂತ್ರಿಗಳು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇನ್ನೋರ್ವ ನನ್ನ ಸೋದರ ನಗರಾಭಿವೃದ್ಧಿ ಸಚಿವರು ಆದಂಥ ಬೈರತಿ ಸುರೇಶ್ ಅವರೇ, ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಅಧ್ಯಕ್ಷರಾದಂಥ ಎಚ್.ಎಂ. ರೇವಣ್ಣವರೇ, ಶಾಸಕ ಮಿತ್ರರಾದಂಥ ಕೌಜಲ್ಗಿ ಅವರೇ, ಅಶೋಕ್ ಪಟ್ಟಣ್ ಅವರೇ, ವಿಶ್ವಾಸ್ ವೈದ್ಯ ಅವರೇ, ಗಣೇಶ್ ಹುಕ್ಕೇರಿ ಅವರೇ, ಆಸಿಫ್ ಸೇಠ್ ಅವರೇ, ಬಾಬಾ ಸಾಹೇಬ್ ಪಾಟೀಲ್ ರೇ ಮತ್ತು ಈ ಕ್ಷೇತ್ರದ ಶಾಸಕರು ಆದಂಥ ವಿಠಲ್ ಅಲಿಗೇರಿಕ್ ಅವರೇ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ನನ್ನ ಸೋದರಾದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಮಾಜಿ ಶಾಸಕರಾದಂಥ ಅಂಜಲಿ ನಿಂಬಾಳ್ಕರ್ ಅವರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ ಮತ್ತು ವೇದಿಕೆ ಮೇಲಿದ್ದಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ ಸದಸ್ಯರೇ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರೇ ಮತ್ತು ಯುವಕ ಮಿತ್ರರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ, ತಾಯಂದಿರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ, ಬಂಧುಗಳೇ, ಇವತ್ತು ನಂದಗಡದೊಳಗೆ ಒಂದು ಐತಿಹಾಸಿಕ ಇತಿಹಾಸವನ್ನು ಬರೆಯುವಂಥ ದಿವಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಭಾಗದ ಜನರು ಭಾಳ ಆಸೆಯನ್ನು ಪಟ್ಟಂಥ ಏನು ಸಂಗೊಳ್ಳಿ ರಾಯಣ್ಣವರ ಒಂದು ವಸ್ತು ಸಂಗ್ರಹಾಲಯ ವೀರಭೂಮಿ ಉದ್ಘಾಟನೆ ಮಾಡಿದ್ದು ಮತ್ತು ಆ ಕೆರೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಮತ್ತು ಇದೆಲ್ಲದರ ಜೊತೆಗೆ ಇನ್ನೂ ಇದನ್ನು ಅಭಿವೃದ್ಧಿ ಮಾಡಬೇಕನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಕನಿಷ್ಠ 24 ಕೋಟಿಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದಂಥದ್ದು ಇರ್ಬೋದು. ಇದು ಎಲ್ಲವೂ ಇತಿಹಾಸ ಬರೆಯುವಂಥ ಕೆಲಸ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಸಂಗ್ರಾಮಕ್ಕೆ ವೀರ ರಣಕಳೆಯನ್ನು ಮೊಳಗಿಸಿದ ಭಾರತ ದೇಶದ ಮೊಟ್ಟ ಮೊದಲನೇ ಈ ಭಾಗದೊಳಗೆ. ಅದಾದಮೇಲೆ ದೇಶಪ್ರೇಮಿ, ಅಪ್ಪಟ ದೇಶಪ್ರೇಮಿ, ದೇಶಕ್ಕಾಗಿ ಏನು ಬೇಕಾದ್ರೂ ಮಾಡಕ್ಕೆ ಸಿದ್ಧರಿರುವಂಥ ಸಂಗೊಳ್ಳಿ ರಾಯಣ್ಣವರು ನಮ್ಮ ಕಿತ್ತೂರಿನ ಆಸ್ಥಾನದಲ್ಲಿ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಕೆಲಸವನ್ನು ಮಾಡಿದಂಥ ಇತಿಹಾಸ, ಅವರ ಒಂದು ಇತಿಹಾಸವನ್ನು ನೆನಪು ಮಾಡಲಿಕ್ಕೆ ಈ ಭಾಗಕ್ಕೆ ಆ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ಯುವಕರಿಗೆ ಒಂದು ಇತಿಹಾಸವನ್ನು ಹೇಳಲಿಕ್ಕೆ ಆಗಿನೇ ಸಂಗೊಳ್ಳಿಯಲ್ಲಿ ಇರ್ಬೋದು ಮತ್ತು ನಂದಗಡದಲ್ಲಿ ಇರ್ಬೋದು ಇವೆಲ್ಲವನ್ನ ಕೆಲಸವನ್ನು ಮಾಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನೇ ಅದಕ್ಕೆ ಕಾರ್ಯರೂಪಕ್ಕೆ ಮೊಟ್ಟ ಮೊದಲಿಗೆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಅದಕ್ಕೆ ಅಧ್ಯಕ್ಷರಾಗಿ ಎಚ್.ಎಂ. ರೇವಣ್ಣರನ್ನು ನೇಮಿಸಿ ಇಲ್ಲಿ ಏನೇನು ಬೇಕಾಗಿದೆ ಅದು ಎಲ್ಲವನ್ನು ಮಾಡಬೇಕಂತಂದು ಹೇಳಿದ್ನಾಗ ಅದು ಕೆಲಸ ಪ್ರಾರಂಭ ಆಯಿತು. ಪ್ರಾರಂಭ ಆಗೋದಷ್ಟೇ ಅಲ್ಲ, ಸಂಗೊಳ್ಳಿಯಲ್ಲಿ ಒಂದು 100 ಎಕರೆ ಭೂಮಿಯಲ್ಲಿ ನನಗನ್ಸಿದ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲೇ ಅಂಥ ಸೈನಿಕ ಶಾಲೆಯನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದಂಥ ಸೈನಿಕ ಶಾಲೆಯನ್ನು ಕಟ್ಟಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಏನಾದರೂ ಮಾಡಿದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ನಾನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀನಿ ಬಂಧುಗಳೇ. ಅದರ ಜೊತೆಗೆ ಬಾಲ್ಯದಿಂದ ಹಿಡ್ಕೊಂಡು ಅವರ ಜೀವನ ಚರಿತ್ರೆಯನ್ನು ಯಾವ ರೀತಿ ಜೀವನವನ್ನು ಮಾಡಿದರು, ಯಾವ ರೀತಿ ಬಾಲ್ಯವನ್ನು ಅವರು ಕಳೆದ್ರು, ಅದಾದ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಆತನ 6 ಮಂದಿ ಸಹಚರರು ಯಾವ ರೀತಿ ಬ್ರಿಟಿಷರಿಗೆ ಸ್ವಪ್ನವಾಗಿ ಕೆಲಸವನ್ನು ಮಾಡಿದ್ದನ್ನು ಇವತ್ತು ಎಲ್ಲ ಯುವಕರಿಗೆ ಎರಡೂ ಸಂಗೊಳ್ಳಿ ಮತ್ತು ನಂದಗಡದೊಳಗೆ ಇವತ್ತು ಉದ್ಘಾಟನೆಯನ್ನು ಮಾಡಿ ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ವಿಶೇಷವಾದಂಥ ಅನುದಾನವನ್ನು ಕೊಡೋದ್ರ ಮುಖಾಂತರ ಕನಿಷ್ಠ ನನಗನ್ಸಿದ ಮಟ್ಟಿಗೆ 319 ಕೋಟಿ ದೊಡ್ಡ ಒಂದು ಬಿಲ್ಡಿಂಗ್ ಅಂತ ಹಾಸ್ಟೆಲು ನನಗನ್ಸಿದ ಮಟ್ಟಿಗೆ ಎಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸೈನಿಕ ಶಾಲೆ ನಿರ್ಮಾಣ ಮಾಡೋದ್ರ ಮುಖಾಂತರ
ಕನಿಷ್ಠ ಅಲ್ಲಿ ಸಂಗೊಳ್ಳಿಯ ಬಗ್ಗೆ, ರಾಯಣ್ಣನ ಬಗ್ಗೆ ಚಟುವಟಿಕೆಗೆ ಅಲ್ಲಿನೂ ವಸ್ತು ಇದನ್ನ ಅಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿನೂ ದುಡ್ಡು ಕೊಟ್ಟು ಇವತ್ತ ಒಟ್ಟು ಮತ್ತೆ ಹೊಸದಾಗಿ ಅಲ್ಲಿ ಮತ್ತೆ ಏನೇನು ಮಾಡಬೇಕು, ಮಕ್ಕಳಿಗೆ, ಯುವಕರಿಗೆ, ಶಾಲಾ ಮಕ್ಕಳಿಗೆ ಎಲ್ಲ ರೀತಿಯ ಸಂಗೊಳ್ಳಿ ರಾಯಣ್ಣನ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಇದೆಲ್ಲವನ್ನು ಇತಿಹಾಸವನ್ನು ಹೇಳಲಿಕ್ಕೇನೆ ವಿಶೇಷವಾದಂಥ ದುಡ್ಡು ಖರ್ಚು ಮಾಡೋದ್ರ ಮುಖಾಂತರ ಇವು ಎರಡೂ ಭಾಗ ಪ್ರವಾಸೋದ್ಯಮ ಇಲಾಖೆಯಾಗಿ ಪರಿವರ್ತನೆ ಆಗಿರೋದ್ರೆ ಸಂಶಯನೇ ಇಲ್ಲ. ಮುಂದಿನ ದಿನಮಾನದೊಳಗೆ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿ ಬಂದು ರಾಯಣ್ಣನ ಬಗ್ಗೆ, ಚೆನ್ನಮ್ಮನ ಬಗ್ಗೆ ತಿಳ್ಕೊಳ್ಳುವಂಥ ಕೆಲಸ ಆಗುತ್ತೆ. ಆ ರೀತಿ ಒಳಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳಿ, ನನಗೆ ಭಾಳ ವಿಶೇಷವಾಗಿ ಈ ಭಾಗದೊಳಗೆ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತ ಸಂಗೊಳ್ಳಿಯ ರಾಯಣ್ಣಂದು ಮತ್ತು ನಂದಗಡ ಇದರಲ್ಲಿ ಲೋಕಾರ್ಪಣೆ ಮಾಡುವಂಥ ಕೆಲಸಕ್ಕೆ ನಿಜವಾಗಲೂ ಮುಖ್ಯಮಂತ್ರಿಗಳು ಇದಕ್ಕೆ ಭಾಳಷ್ಟು ಪ್ರೋತ್ಸಾಹನ ಕೊಟ್ಟಿದ್ದಾರೆ ಅವರಿಗೆ. ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದಂಥ HM ರೇವಣ್ಣವರು ನಿಜವಾಗಲೂ ನಾನು ಅವ್ರನ್ನ ಅಭಿನಂದಿಸ್ತೀನಿ. ನನಗೆ ಪ್ರತಿ ಒಂದು ವಿಚಾರದೊಳಗೂ ಕೆಲಸವನ್ನು ಮಾಡಲಿಕ್ಕೆ ನಾವು ಹೋಗೋಣ ಅಂತಂದು ಕನಿಷ್ಠ 3 ರಿಂದ 4 ಸತಿ ನಾವು ಇಲ್ಲಿ ಬಂದು ಭೇಟಿ ಕೊಟ್ಟು ಇಲ್ಲೆಲ್ಲ ಕೆಲಸವನ್ನು ಮಾಡಲಿಕ್ಕೆ ನನಗೆ ಭಾಳ ಸಹಕಾರವನ್ನು ಮಾಡಿದರೆ. ಆದರೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ಸಂಗೊಳ್ಳಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಅವರೇ ಇರ್ತಾರೆ, ನಾನು ಉಪಾಧ್ಯಕ್ಷ ಇರ್ತೀನಿ. ಆದರೆ ನನಗೆ ಮುಖ್ಯಮಂತ್ರಿ ಸಾಹೇಬರು ಹೇಳಿದ್ರು ಮೊದಲನೇ ಮೀಟಿಂಗ್ದೊಳಗೆ ಅಧ್ಯಕ್ಷರು ಏನೇನು ಹಕ್ಕುಗಳದ ಅಂದರೆ ಅಧ್ಯಕ್ಷರ ಒಂದು ಚಾರ್ಜ್ ಏನೈತೆ ಅದನ್ನು ನಾನು ತಂಗಡಿಗೆ ಕೊಡ್ತೀನಿ, ಅದನ್ನು ಆದಷ್ಟು ಬೇಗನೆ ಲೋಕಾರ್ಪಣೆ ಮಾಡಬೇಕು ಅಂತಂದು ನನಗೆ ಒಂದು ಜವಾಬ್ದಾರಿ ಒಪ್ಪಿಸಿದ್ರು. ಅದನ್ನು ಲೋಕಾರ್ಪಣೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಒಂದು ಇತಿಹಾಸದ ಪುಟವನ್ನು ಇವತ್ತು ಸೇರುವಂಥ ಕೆಲಸ ಆಗಿದೆ. ಇದು ಎಲ್ಲದಾಗಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಂದಿಸಿ ಈ ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಧನ್ಯವಾದಗಳು ಸರ್ ಅವರಿಗೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಭೈರತಿ ಎಸ್ ಸುರೇಶ್ ಸರ್ ಅವರು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿ.